ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ನಿನ್ನೆ ಸಂಜೆ ಅರೌಂಡ್ 4 to 5 ಅಲ್ಲಿ ನಾನೊಂದು ಸ್ಕೋರಿಂಗ್ ಪ್ಯಾಕೇಜ್, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ PDF ಕೂಡ ಅದರಲ್ಲಿ ಲಿಂಕ್ ಕೊಟ್ಟಿದ್ದೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಅದರಲ್ಲಿ ನಾನು ಏನ್ ಹೇಳಿದ್ದೆ, 80 to 90 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು ಈ ಸ್ಕೋರಿಂಗ್ ಪ್ಯಾಕೇಜ್ ಇಂದ ಅಂತ. ಇವತ್ತು ಎಕ್ಸಾಮ್ ಅಲ್ಲಿ ನಿಮಗೆ ನಾನು ಕೊಟ್ಟಿರೋ ಸ್ಕೋರಿಂಗ್ ಪ್ಯಾಕೇಜ್ ಇಂದಾನೆ ನಾನು ಹೇಳಿದ ತರ 80 to 90, 80 ಮೇಲೆ 90 ಒಳಗೆ ಸ್ಕೋರ್ ಆಗೋ ತರ ನಾನು ಕೊಟ್ಟಿರೋ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲೇ ಕ್ವಶನ್ಸ್ ಬಂದಿದೆ. ಸೊ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇದೇ ತರ ಸ್ಕೋರಿಂಗ್ ಪ್ಯಾಕೇಜ್ ನಿಮಗೆ ಬೇಕು ಅಂತ ಅಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡೋದು ಮರಿಬೇಡಿ. ಸೊ ನಿಮಗೆ ನೆಕ್ಸ್ಟ್ ಬರೋ ಸಬ್ಜೆಕ್ಟ್ಸ್ ಗಳಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ನ ಕೊಡ್ತೀನಿ. ಸೊ ಅದನ್ನ ಫಾಲೋ ಮಾಡಿ, ಯಾಕೆಂದ್ರೆ ಅದನ್ನ ರಿಸರ್ಚ್ ಮಾಡಿ ಪ್ರಿಪೇರ್ ಮಾಡ್ತಾ ಇರೋದು ಸ್ಕೋರಿಂಗ್ ಪ್ಯಾಕೇಜ್ ನ ನಿಮಗೋಸ್ಕರ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ನಾನು ಕೊಟ್ಟಿರೋ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಯಾವ ಕ್ವಶನ್ಸ್ ಬಂದಿದೆ ಫೈನಲ್ ಎಕ್ಸಾಮ್ಗೆ, ಅಂದ್ರೆ ಇವತ್ತಾಗಿದ್ದ ಎಕ್ಸಾಮ್ಗೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. ಮಾರ್ಕ್ ಮಾಡ್ತೀನಿ. ಸೊ ಫಸ್ಟ್ ನಿಮಗೆ ಪೊಯಮ್ ಸಂಕಲ್ಪ ಗೀತೆಯಿಂದ ಬಂದಿದೆ. ಸಂಕಲ್ಪ ಗೀತೆ, ಓಕೆ, ಡನ್. ಸೊ ಒಂದು ಕ್ವಶನ್. ಅದಾದ್ಮೇಲೆ ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ. ಲೇಖಕರ ಪರಿಚಯದಲ್ಲಿ ಒಂದು ಎನ್ ಮೂರ್ತಿರಾವ್ ಅವ್ರದ್ದು. ನೆಕ್ಸ್ಟ್ ಕವಿ ಪರಿಚಯ, ಲೇಖಕರ ಪರಿಚಯ ಒಂದು, ಕವಿ ಪರಿಚಯ ಒಂದು. ಕವಿ ಪರಿಚಯದಲ್ಲಿ ರನ್ನ ಅವ್ರ ಬಗ್ಗೆ ಕೇಳಿದ್ದಾರೆ ಫೈನಲ್ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ 1 ಮಾರ್ಕ್ ಆನ್ಸರ್ಸ್. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು, ಈ ಕ್ವಶನ್ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಹುಲಿಗೆ ಪರಮಾನಂದವಾಗಲು ಕಾರಣವೇನು, ಈ ಕ್ವಶನ್ನು. ಅದಾದ್ಮೇಲೆ ಲಂಡನ್ ನಗರದಲ್ಲಿ ಪ್ರಸಿದ್ಧಿ ಪಡೆದ ಸಿಂಪಿಗಳು ಯಾರ್ಯಾರು ಅಥವಾ ಅವರ ಹೆಸರು ಅಂತ ಕೇಳಿದ್ದಾರೆ. ಸೊ ಸೇಮ್ ಟು ಸೇಮ್ ಕ್ವಶನ್ಸ್. ಸೂರ್ಯಮಿತ್ರನು ತನಗೆ ಕಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು, ಅಗ್ನಿಭೂತಿ ವಾಯುಭೂತಿ ಗದ್ಯದಿಂದ ಕೇಳಿದ್ದಾರೆ. ಓಕೆ, ಸೇಮ್ ಕ್ವಶನ್. ದೆನ್ ಹಲಗಲಿ ಬೇಡರು ಪದ್ಯದಿಂದ ಹಲಗಲಿ ಗ್ರಾಮ ಎಲ್ಲಿದೆ, ಈ ಕ್ವಶನ್ ಕೂಡ ಬಂದಿದೆ. ಸೇಮ್ ಟು ಸೇಮ್. ಕೆಮನೆ ಮೀಸೆ ಒತ್ತನೆ ಪದ್ಯದಿಂದ ಪರಶುರಾಮನು ದ್ರೋಣನಿಗೆ ಯಾವ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು. ಬಟ್ ನಿಮಗೆ ಕ್ವಶನ್ ಅಲ್ಲಿ ಯಾವ ಪಾತ್ರೆಯಲ್ಲಿ ಅಂತ ಕೇಳಿಲ್ಲ, ಯಾವುದರಲ್ಲಿ ಅರ್ಘ್ಯವನ್ನು ಕೊಟ್ಟನು ಅಂತ ಕೇಳಿದ್ದಾರೆ. ಸೊ ಸೇಮ್ ಕ್ವಶನ್, ಸೇಮ್ ಆನ್ಸರ್. ನೆಕ್ಸ್ಟ್, ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ. ಸೊ ನಾನ್ ಕೊಟ್ಟಿರೋ ಕ್ವಶನ್ ಇದು, ಬಟ್ ನಿಮಗೆ ಕ್ವಶನ್ ಅಲ್ಲಿ ಕೇಳಿರೋದು ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದ, ಪುಟ್ಟಪೋರಿಯ ಅನ್ನೋ ವರ್ಣ ಸೇರಿಸಿದಾರೆ ಅಷ್ಟೇ. ಸೇಮ್ ಕ್ವಶನ್, ಸೇಮ್ ಆನ್ಸರ್. ಕರೆಕ್ಟಾ? ಇನ್ನ ಛಂದಸ್ಸಲ್ಲಿ ನಾನು ಕೊಟ್ಟಿದ್ದು ಬಂದಿಲ್ಲ, ಅಲಂಕಾರದಲ್ಲೂ ನಾನು ಕೊಟ್ಟಿದ್ದೇನು ಬಂದಿಲ್ಲ ನಿಮಗೆ ಕ್ವಶನ್ಸ್, ಬಟ್ ಇನ್ಫಾರ್ಮೇಶನ್ ಸಿಕ್ಕಿದೆ. ಜೊತೆಗೆ ಗಾದೆ ಮಾತು, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ಈ ಕ್ವಶನ್ ಬಂದಿದೆ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ, ಈ ಕ್ವಶನ್ ಬಂದಿದೆ. ಅದಾದ್ಮೇಲೆ ಇದರಲ್ಲಿ ಭಾಗ್ಯಶಿಲ್ಪಿಗಳು ಗದ್ಯದಿಂದ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸ ಕುರಿತು ತಿಳಿಸಿ, ಈ ಕ್ವಶನ್ ಬಂದಿದೆ. ಲಂಡನ್ ನಗರದಿಂದ ಊಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ಹೆಸರಿಸಿ ಅಂತ ಬಂದಿದೆ. ಈ ಕ್ವಶನ್ ಸೇಮ್. ನೆಕ್ಸ್ಟ್, ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಇದರಲ್ಲಿ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹಾರಿಸಿದೆ, ಈ ಕ್ವಶನ್ ಬಂದಿದೆ. ಸೊ ಹಲಗಲಿಗೆ ದಂಡು ಬರಲು ಕಾರಣವೇನು, ಈ ಕ್ವಶನ್ ಬಂದಿದೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಸ್ಥಳದಲ್ಲಿದ್ದ ಮಣ್ಣನ್ನು ಸಂಗ್ರಹಿಸಿದ ಬಗೆಯನ್ನು ತಿಳಿಸಿ, ಇದು ಬಂದಿದೆ. ನೆಕ್ಸ್ಟ್, ಉದಾತ್ತ ಚಿಂತನೆಗಳು ಪಠ್ಯಪೂರಕ ಅಧ್ಯಯನದಿಂದ ರಾಜಕೀಯ ಸ್ವಾತಂತ್ರ್ಯ ಮಹತ್ವವನ್ನು ತಿಳಿಸಿ, ಇದು ಬಂದಿದೆ. ನೆಕ್ಸ್ಟ್, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ, ಇದು ಕ್ವಶನ್ ಬಂದಿದೆ. ರಾಜ್ಯದ ಪ್ರಕೃತಿ ಹೇಗಿರುತ್ತದೆ, ಇದು ಬಂದಿದೆ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್, ಇದು ನಿಮಗೆ ಸಂದರ್ಭದಲ್ಲಿ ಯಾವ ಜೀವಿಯು ತಾನಷ್ಟಕ್ಕೆ ತಾನಿಲ್ಲ, ಈ ಕ್ವಶನ್ ಬಂದಿದೆ. ನೆಕ್ಸ್ಟ್, ಹಸುರಾದುದು ಕವಿಯಾತ್ಮನ್, ಈ ಕ್ವಶನ್ ಬಂದಿದೆ. ದೃಪದಂ ಕಡುಸಿಗು ಮಾಡಿದಂ, ಈ ಕ್ವಶನ್ ಕೂಡ ಬಂದಿದೆ. ಸೊ ಎಲ್ಲ ಕ್ವಶನ್ಗೂ ಒಂದೇ ಆನ್ಸರ್ ಅನ್ನೋ ತರ ನಾನಿಲ್ಲಿ ಮಾಡಿಕೊಟ್ಟಿದ್ದೆ ನಿಮಗೆ. ಓಕೆ, ನೆಕ್ಸ್ಟ್ 8th ವಾಕ್ಯದಲ್ಲಿ ಶಬರಿ ಪಾಠದಲ್ಲೂ ಈ ಕ್ವಶನ್ ಬಂದಿದೆ. ಆದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ ಅಷ್ಟೇ. ಅದನ್ನ ಸೇಮ್ ಆನ್ಸರ್ ಇದೆ, ಸೇಮ್ ಆನ್ಸರ್ ಬರೆದ್ರೆ ಸಾಕ.
ಸೊ ನಿಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಸೇಮ್ ಕ್ವಶನ್. ಅಥವಾ ಇನ್ನೊಂದು ಕ್ವಶನ್ ಇದೆಯಲ್ಲ, ಪಾಂಡವರ ರಕ್ಷಣೆಗೆ ನಿಂತ ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ. ಈ ಕ್ವಶನ್ ಕೂಡ ಬಂದಿದೆ. ಸೊ ಆಲ್ಮೋಸ್ಟ್ ನಾನು ಏನ್ ಸ್ಕೋರಿಂಗ್ ಪ್ಯಾಕೇಜ್ 85+ ಅಂತ ಕೊಟ್ಟಿದ್ದೆ, ಅಷ್ಟೇ ಮಾರ್ಕ್ಸ್. ಈಗ ಒನ್ ವರ್ಡ್ ಆನ್ಸರ್ಸ್ ಅಂದ್ರೆ MCQs ಕೂಡ ನಾನು ಕೊಟ್ಟಿರೋ ನೋಟ್ಸ್ ಅಲ್ಲಿ, ಇಲ್ಲಿ MCQs ಅಂತ ಸಪರೇಟ್ ಆಗಿ ನಾನು ಲಿಸ್ಟ್ ಮಾಡಿಲ್ಲ ಈ ನೋಟ್ಸ್ ಅಲ್ಲಿ, ಬಟ್ ನಾನು ಮಾಡಿರೋ ನೋಟ್ಸ್ ಇಂದಲೇ 1 ವರ್ಡ್ 2 ವರ್ಡ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ ಇಂದಾನೇ ನಿಮಗೆ MCQs ಬಂದಿದೆ. ಸೊ ಒಂದು ಕ್ವಶನ್ 2 ಕ್ವಶನ್ MCQs ವರ್ಣಮಾಲೆ ಅದ್ರ ಕಡೆಯಿಂದ ಕೇಳಿದಾರೆ ಅಷ್ಟೇ. ಸೊ ಆಸ್ ಇಟ್ ಈಸ್ ನಾನು ಏನ್ ಸ್ಕೋರಿಂಗ್ ಪ್ಯಾಕೇಜ್ ಕೊಟ್ಟಿದ್ನೋ ಅದರಲ್ಲೇ ಕ್ವಶನ್ಸ್ ಬಂದಿದೆ. ಸೊ ಇದೇ ತರ ಸ್ಕೋರಿಂಗ್ ಪ್ಯಾಕೇಜ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಸಬ್ಜೆಕ್ಟ್ಸ್ ಅಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ಗೆ ವೆಯ್ಟ್ ಮಾಡಿ. ನಾನು ನಿಮಗೋಸ್ಕರ ರಿಸರ್ಚ್ ಮಾಡಿ ನೋಟ್ಸ್ ನ ರೆಡಿ ಮಾಡ್ತಾ ಇದ್ದೀನಿ, ಅದನ್ನ ನಿಮಗೆ ತಲುಪಿಸ್ತೀನಿ. ಸೊ ಓಕೆ, ಈಗ ನಿನ್ನೆ ನಾವು ಅಪ್ಲೋಡ್ ಮಾಡಿದ್ದು ಸ್ವಲ್ಪ ಲೇಟ್ ಆಯ್ತು. ತುಂಬಾ ಜನ ಸ್ಟೂಡೆಂಟ್ಸ್ ಹೇಳಿದ್ರು, ಸರ್ ನೀವು 4 ಗಂಟೆ ಎಕ್ಸಾಮ್ ಹಿಂದಿನ 4 ಗಂಟೆಗೆ ಅಪ್ಲೋಡ್ ಮಾಡಿದ್ರಿ, ನಮಗೆ ಅದು ಸಿಗ್ಲಿಲ್ಲ, ಸಿಕ್ಕರು ಓದಕ್ ಟೈಮ್ ಆಗ್ಲಿಲ್ಲ, ಸ್ವಲ್ಪ ಬೇಗ ಅಪ್ಲೋಡ್ ಮಾಡಿ ಅಂತ. ಸೊ ಇನ್ನ ಬರೋ ಅಪ್ಕಮಿಂಗ್ ಸಬ್ಜೆಕ್ಟ್ಸ್ ಗಳಿಗೆ ಹಿಂದಿನ ದಿನ ಅಪ್ಲೋಡ್ ಮಾಡಲ್ಲ, 1 or 2 ಡೇಸ್ ಮುಂಚೆನೆ ಅಪ್ಲೋಡ್ ಮಾಡ್ತೀವಿ ಸ್ಕೋರಿಂಗ್ ಪ್ಯಾಕೇಜ್ ನ, ಸೊ ದಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಓದೋದಕ್ಕೆ, ರಿವೈಸ್ ಮಾಡ್ಲಿಕ್ಕೆ. ಸೊ ಮತ್ತೆ ಇನ್ನೊಂದು ಸ್ಕೋರಿಂಗ್ ಪ್ಯಾಕೇಜ್ ಅಥವಾ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ವಿಡಿಯೋ ಜೊತೆಗೆ ಮತ್ತೆ ನಿಮ್ ಮುಂದೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.